ಈ ಪಿಕ್ಚರ್ ಮೈಸೂರು ರಾಜವಂಶಸ್ಥರು ಇಂಟರ್ಫೇರ್ ಆಗಿದ್ದಾರೆ ಅಂದ್ರೆ ಆ ಜಾಗ ನಮ್ಗೆ ಸೇರಿದ್ದು ಅಂತ ಹೇಳಿ. ಹೌದು, ಅದು ನಿಜ ತಾನೇ. ಅವ್ರ ಹತ್ರ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅದನ್ನ ಅವ್ರ ಕೋರ್ಟ್ ಅಲ್ಲಿ ನಡೀತಾ ಇದೆ. ಒಂದು ಕಡೆ ಅದನ್ನೂ ಒಂದು ಕೋರ್ಟ್ ಅಲ್ಲಿ ನಡೀತಾ ಇರಬೇಕಾದ್ರೆ ಅದಕ್ಕೆ ಯಾವುದೇ ಒಂದು ಕನ್ಕ್ಲೂಷನ್ ಇನ್ನೂ ಬಂದಿಲ್ಲ. ಮತ್ತೆ ಇವರು ಏಕಾಏಕಿ ಯಾರು ನಿರ್ಧಾರ ತಗೊಂಡ್ರು ಅಂತ ಗೊತ್ತಿಲ್ಲ. ಹೈಕೋರ್ಟೇ ಪರ್ಮಿಷನ್ ಕೊಟ್ಟಿದೆ ಅನ್ನೋದನ್ನು ಕೂಡ ಡಿಸಿಎಂ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಲ್ಲ, ನಾನು ಡಿ.ಸಿ ಅವ್ರ ಹತ್ರ ಇವತ್ತು ಮಧ್ಯಾಹ್ನ ಅದಕ್ಕೆ ಈ ಒಂದು ಟಾಪಿಕ್ಗೆನೆ ನಾನು ಒಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ. 23 ದಿಶಾಸಭೆ ಇದ್ರೂನು ಅದಕ್ಕೆ ಮೊದ್ಲೇನೆ ಇವತ್ತು ಈ ಮೀಟಿಂಗ್ ನಾನು ಇಟ್ಕೊಂಡಿರೋದು ಇದೇ ಕಾರಣಕ್ಕೆ, ಇದೇ ಡಿಸ್ಕಷನ್ಗೆ. ಯಾವ ಡೈರೆಕ್ಷನ್ ಇದೆ, ಅದರ ಆರ್ಡರ್ ಏನು, ನಮ್ಗೆ ಅಪ್ರೂಫ್ ಬೇಕಲ್ವಾ. ಮೇಡಮ್ ನೆಕ್ಸ್ಟ್ ಮಂತ್ ಅದನ್ನ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಮಾಡ್ತೀನಿ ಅಂತ ಒಂದ್ ವೇಳೆ ಮಾಡಿದ್ದೆ ಆದ್ರೆ ತಮ್ಮ ನಡೆ ಏನಿರುತ್ತೆ ಮೇಡಮ್? ಖಂಡಿತ ಅದನ್ನ ವಿರೋಧಿಸ್ತೀನಿ ನಾನು ಫೈಟ್ ಮಾಡ್ತೀನಿ. ನಾನು ಖಂಡಿತ ಫೈಟ್ ಮಾಡ್ತೀನಿ. ಮೈಸೂರು ರಾಜವಂಶಸ್ಥರು ಇಂಟರ್ಫೇರ್ ಆಗಿದ್ದಾರೆ ಅಂದ್ರೆ ಆ ಜಾಗ ನಮ್ಗೆ ಸೇರಿದ್ದು ಅಂತ ಹೇಳಿ. ಹೌದು, ಅದು ನಿಜ ತಾನೇ. ಅವ್ರ ಹತ್ರ ಅದರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅದನ್ನ ಅವ್ರ ಕೋರ್ಟ್ ಅಲ್ಲಿ ನಡೀತಾ ಇದೆ. ಒಂದು ಕಡೆ ಅದನ್ನೂ ಒಂದು ಕೋರ್ಟ್ ಅಲ್ಲಿ ನಡೀತಾ ಇರಬೇಕಾದ್ರೆ ಅದಕ್ಕೆ ಯಾವುದೇ ಒಂದು ಕನ್ಕ್ಲೂಷನ್ ಇನ್ನೂ ಬಂದಿಲ್ಲ. ಮತ್ತೆ ಇವರು ಏಕಾಏಕಿ ಯಾರು ನಿರ್ಧಾರ ತಗೊಂಡ್ರು ಅಂತ ಗೊತ್ತಿಲ್ಲ. ಹೈಕೋರ್ಟೇ ಪರ್ಮಿಷನ್ ಕೊಟ್ಟಿದೆ ಅನ್ನೋದನ್ನು ಕೂಡ ಡಿಸಿಎಂ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಲ್ಲ, ನಾನು ಡಿ.ಸಿ ಅವ್ರ ಹತ್ರ ಇವತ್ತು ಮಧ್ಯಾಹ್ನ ಅದಕ್ಕೆ ಈ ಒಂದು ಟಾಪಿಕ್ಗೆನೆ ನಾನು ಒಂದು ಮೀಟಿಂಗ್ ಇಟ್ಕೊಂಡಿದ್ದೀನಿ. 23 ದಿಶಾಸಭೆ ಇದ್ರೂನು ಅದಕ್ಕೆ ಮೊದ್ಲೇನೆ ಇವತ್ತು ಈ ಮೀಟಿಂಗ್ ನಾನು ಇಟ್ಕೊಂಡಿರೋದು ಇದೇ ಕಾರಣಕ್ಕೆ, ಇದೇ ಡಿಸ್ಕಷನ್ಗೆ. ಯಾವ ಡೈರೆಕ್ಷನ್ ಇದೆ, ಅದರ ಆರ್ಡರ್ ಏನು, ನಮ್ಗೆ ಅಪ್ರೂಫ್ ಬೇಕಲ್ವಾ. ಮೇಡಮ್ ನೆಕ್ಸ್ಟ್ ಮಂತ್ ಅದನ್ನ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲಿ ಮಾಡ್ತೀನಿ ಅಂತ ಒಂದ್ ವೇಳೆ ಮಾಡಿದ್ದೆ ಆದ್ರೆ ತಮ್ಮ ನಡೆ ಏನಿರುತ್ತೆ ಮೇಡಮ್? ಖಂಡಿತ ಅದನ್ನ ವಿರೋಧಿಸ್ತೀನಿ ನಾನು ಫೈಟ್ ಮಾಡ್ತೀನಿ. ನಾನು ಖಂಡಿತ ಫೈಟ್ ಮಾಡ್ತೀನಿ.